ಆದಿ, ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಕಂದ? ತುಂಬಾ ಹಸುವಾಗ್ತಿದ್ಯೇನೋ? ಅಡಿಗೆ ಆಗಿದೆ, ಊಟ ಮಾಡುವಂತೆ, ಕೈಕಾಲು ತೊಳ್ಕೊಂಬ ಹೋಗೋ. ನನಗೆ ಊಟನೂ ಬೇಡ, ಏನು ಬೇಡ. ಏನಾಯ್ತು? ಇನ್ನೇನ ಬೇಕು? ನನ್ನ ಜೀವನದಲ್ಲಿ ಯಾರು ನೋಡ್ಬಾರ್ದು ಅನ್ಕೊಂಡು ಅವ್ರುಗಳೇ ನನ್ನ ಕಣ್ಮುಂದೆ ಕಾಣಿಸ್ತಾ ಇದ್ದಾರೆ. ಈಗ ಯಾರು ಕಾಣಿಸ್ಕೊಟ್ರು ನಿನ್ ಕಣ್ಮುಂದೆ? ಇನ್ಯಾರು? ನನಗೆ ಮೋಸ ಮಾಡಿದವರು. ಬೆಳಿಗ್ಗೆ ಆರ್ಯ ಕಾಣಿಸ್ದ, ಆಮೇಲೆ ಆ ರಂಜಿತ್ ಮತ್ತೆ ಸಾಕ್ಷಿ ಕಾಣಿಸಿದ್ರು. ಅಷ್ಟು ಸಾಲದು ಅಂತ ಆ ಸಾಕ್ಷಿ ನನ್ನ ಆಟೋನ ಎತ್ತಿ ಆ ಸೂರ್ಯ ಮನೆಗೆ ಹೋದ್ಲು. ಸಾಕ್ಷಿ ನಿನ್ನ ಆಟೋದಲ್ಲಿ ಹತ್ತಿದ್ಲ, ಆದ್ರೆ ಅವಳ ನೀನು ನಿನ್ನ ಆಟೋದಲ್ಲೇ ನಿಮ್ ಮನೆವರೆಗೂ ಬಿಟ್ಟು ಬಂದೇನೋ? ಯಾವ್ದು ನನ್ನ ಮನೆ? ಅದಲ್ಲ ನನ್ನ ಮನೆ, ಇದು ನನ್ನ ಮನೆ. ಇನ್ನೊಂದು ಸಲ ಸೂರ್ಯನ ಮನೆನ ನನ್ನ ಮನೆ ಅಂತ ಹೇಳಿದ್ರೆ ನಿನ್ ಪಾಲಿಗೆ ಮೊಮ್ಮಗ ಇರಲ್ಲ. ಈಗ್ಲೇ ಅವ್ರನ್ನ ನೋಡಿ ನನ್ನ ಮೈ ಉರಿತಿದೆ. ಇನ್ನ ನಂಗೆ ಉರ್ಸಕ್ ಬರ್ಬೇಡ ಶೋಭಾ. ನಾನು ಯಾರಿಂದ ನನ್ನ ಜೀವನದಲ್ಲಿ ದೂರ ಆಗ್ಬೇಕು ಅನ್ಕೊಂಡಿದ್ನೋ ಅವ್ರುಗಳೇ ಮತ್ತೆ ಮತ್ತೆ ನನ್ನ ಜೀವನದಲ್ಲಿ ಸಿಗ್ತಿದ್ದಾರೆ. ಅವ್ರಗಳ ಮುಖನ ನಾನು ಕನ್ಸಲ್ಲಿ ನೋಡೋದಕ್ಕೂ ಇಷ್ಟಪಡಲ್ಲ. ಆದ್ರೂ ಬೇತಾಳ ತರ ಹಿಂದೆ ಬಿದ್ದಿದ್ದಾರೆ. ಅನಿಷ್ಟದವರು. ಯಾಕೋ ಹಾಗಂತ್ಯ ಆದಿ? ಅವ್ರು ನಿನ್ನೆಲ್ಲ ಮಾತಾಡ್ಸಿದ್ರ? ಏನಂದ್ರು? ಅವ್ರು ಮಾತಾಡ್ತಾರೆ, ಮಾತಾಡೋರು ಯಾರು? ಮೊದ್ಲೇ ಅವ್ರ ಮುಖ ನೋಡಿದ್ರೆ ನಂಗೆ ಆಗಲ್ಲ, ಅದ್ರಲ್ಲಿ ಮಾತು ಬೇರೆ ಕೇಳು. ದುಷ್ಟರನ್ನ ಕಂಡ್ರೆ ದೂರ ಇರು ಅಂತ ಹೇಳ್ತಾರಲ್ಲ, ಹಾಗೆ ಆ ಸೂರ್ಯನ ಮರೆಯವರಿಂದ ದೂರ ಇದ್ರೆ ನಮಗೆ ಒಳ್ಳೇದು. ಇವರು ಒಂಥರ ಗರ್ಗಸ್ತಾ ಇದ್ದಂಗೆ, ಹಿಂದೆ ಹೋದ್ರು ಕೂಯ್ತಾರೆ, ಮುಂದೆ ಬಂದ್ರು ಕೂಯ್ತಾರೆ. ಜಿಗಣೆಗಳು ಬರೀ ರಕ್ತ ಇರಿದ್ರೆ ಇವರು ಲೈಫ್ನೇ ಇರ್ತಾರೆ. ಸಾಕ್ಷಿ ನೀನ್ ಆಟೋದಲ್ಲಿ ಬಂದ್ಲು ಅಂತ ಹೇಳ್ತೀಯ, ಸೂರ್ಯ ಅವ್ರ ಮನೆ ಹತ್ರ ಹೋಗಿದ್ದೆ ಅಂತ ಹೇಳ್ತೀಯ, ಜೊತೆಗೆ ಆರ್ಯನು ಸಿಕ್ಕಿದ್ದ ಅಂತ ಹೇಳ್ತೀಯ. ಅವರೆಲ್ಲ ಸಿಕ್ಕಿದ್ಮೇಲೆ ಅವ್ರು ನಿನ್ನ ನೋಡಿರ್ತಾರಲ್ವಾ? ಇಲ್ಲ, ಅವ್ರು ಯಾರು ನನ್ನ ನೋಡಿಲ್ಲ. ಅವ್ರು ನನ್ನ ನೋಡೋದಕ್ಕೆ ಚಾನ್ಸೂ ಇಲ್ಲ. ಯಾಕಂದ್ರೆ ಅವ್ರುಗಳು ನನಗೆ ಸಿಕ್ಕಿದಾಗ ನಾನು ಮುಖ ಕವರ್ ಮಾಡ್ಕೊತೀನಿ. ಮುಖ ಮುಚ್ಕೊಂಡು ಓಡಾಡ್ತೀಯನೋ ನೀನು? ಒಂದೇ ಊರಲ್ಲಿ ಇದ್ಕೊಂಡು ಎಷ್ಟು ದಿನ ಅಂತ ಮುಖ ಮುಚ್ಕೊಂಡು ಓಡಾಡ್ತೀಯ ನೀನು? ಅದಕ್ಕೆ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ಏನು? ಅದನ್ನ ಓನರ್ ಮನೆಗೆ ಹೋಗಿ ಬಂದ ಮೇಲೆ ಹೇಳ್ತೀನಿ. ಇದೇನು ಸಾಕ್ಷಿ ಇದ್ದಕ್ಕಿದ್ದಾಗೆ? ಏನು ಸಮಾಚಾರ? ನೀವು ಫೋನ್ ಮಾಡಿ ಅಮ್ಮ ಈಗ ಗೆಲುವಾಗಿದ್ದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಷ್ಟು ಬೇಗ ಅವ್ರನ್ನ ನೋಡ್ತೀನೋ ಅಂತ ಅನಿಸ್ತು, ಹಾಗೆ ಬಂದ್ಬಿಟ್ಟೆ. ಎಲ್ಲಿದ್ದಾರಮ್ಮ? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನೀನು ಬರೋದು ಅವ್ರಿಗೆ ಗೊತ್ತಿರ್ಲಿಲ್ವಲ್ಲ, ಇಲ್ಲಾಂದ್ರೆ ಇಲ್ಲೇ ಇರ್ತಿದ್ರು. ಫೋನ್ ಮಾಡಿ ಬರೋದು ತಾನೆ. ಹೋಗ್ಲಿ ಬಿಡಿ, ಸರ್ಪ್ರೈಸ್ ಕೊಡಬೇಕು ಅಂತಾನೆ ಬಂದೆ. ಈಗ ಹೇಗಿದ್ದಾರಮ್ಮ? ಅಮ್ಮ ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಶೋಭಮ್ಮ ಬಂದು ಆದಿತ್ಯ ಮಲೇಷ್ಯಾಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ಮೇಲೆ ಗೆಲುವಾಗಿದ್ದಾರೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿರೋದು. ಇಲ್ಲಾಂದ್ರೆ ಕೂತು ಜಾಗ ಬಿಟ್ಟು ಹೇಳ್ತಾನೆ ಇರಲಿಲ್ಲ ಅವರು. ಯಾಕೆ ಹಾಗೆ ಮಾತಾಡ್ತೀರಾ? ಆದಿತ್ಯನ್ ಕಂಡ್ರೆ ಅಮ್ಮನಿಗೆ ತುಂಬಾ ಪ್ರೀತಿ ಅಲ್ವಾ, ಅದಕ್ಕೆ ಹಾಗಿದ್ರು. ಈಗ ನೋಡಿ, ಅವನೆಲ್ಲೋ ಒಂದ್ ಕಡೆ ಚೆನ್ನಾಗಿದ್ದಾನೆ ಅಂತ ಗೊತ್ತಾಯ್ತು. ಈಗ ಅವ್ರಿಗೆ ನೆಮ್ಮದಿ ಆಗಿರುತ್ತೆ. ಒಟ್ನಲ್ಲಿ ಆರತಿ ಅವರು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಆದಿ ಯಾವಾಗ ಮಲೇಷ್ಯಾಗೆ ಹೋದ? ಮೊನ್ನೆ ತಾನೇ ಸ್ವಾತಿ ಆದಿನ ನೋಡಿದೀನಿ, ಅವನೀಗ ಡ್ರೈವರ್ ಆಗಿದ್ದಾನೆ ಅಂತ ಹೇಳಿದ್ಲು. ಅದಕ್ಕೆ ತಾನೇ ನಾನು ಅಮ್ಮ ಆದಿನ ಹುಡ್ಕೊಂಡು ಎಲ್ಲ ಡ್ರೈವರ್ ಹತ್ರ ಅವ್ನ ಫೋಟೋ ತೋರಿಸಿ ಇವ್ರನ್ನ ಎಲ್ಲಾದ್ರೂ ನೋಡಿದ್ದೀರಾ ಅಂತ ಕೇಳಿದ್ವಿ. ಆಗ ಒಬ್ಬ ಆಟೋ ಡ್ರೈವರು ಇವ್ರನ್ನ ನೋಡಿದ್ದೀನಿ ಅಂತ ಕೂಡ ಹೇಳಿದ್ದ. ಅಂಥದ್ರಲ್ಲಿ ಮಲೇಷ್ಯಾಗೆ ಹೋದ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಯಾಕೆ ನಂಬೋದಕ್ಕಾಗ್ತಿಲ್ಲ? ಒಬ್ಬ ಸಾಮಾನ್ಯ ಪಾನಿಪುರಿ ಅಂಗಡಿಯವನಿಗೆ 1 ಕೋಟಿ ಲಾಟ್ರಿ ಹೊಡೆದ್ರೆ ಬೆಳಗಾಗೋದ್ರಲ್ಲಿ ಕೋಟ್ಯಾಧೀಶ್ವರ ಆಗಿರ್ತಂತಾನೆ. ಹಾಗೆ ಆದಿತ್ಯಂಗೆ ಯಾಕೆ ಆಗಿರಬಾರ್ದು? ಅಂದ್ರೆ ಆದಿ ಮಲೇಷ್ಯಾಗೆ ಹೋಗಿರೋದು ಸತ್ಯನಾ? ನನ್ನ ಅನಿಸಿಕೆ ಪ್ರಕಾರ ಸತ್ಯ ಇರ್ಬೋದು. ಯಾಕಂದ್ರೆ ಶೋಭಮ್ಮ ಸುಳ್ಳು ಹೇಳೋದಕ್ಕೆ ಚಾನ್ಸೇ ಇಲ್ಲ. ಇರ್ಬೋದು, ಆದ್ರೆ ಆದಿ ಅಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದ. ಅಂಥದ್ರಲ್ಲಿ ದೇಶ ಬಿಟ್ಟು ಹೋಗ್ತಾನ? ಈ ಮನೆನ, ಈ ಮನೆಯವ್ರನ್ನ, ಹೆತ್ತ ತಾಯಿನ ಬಿಟ್ಟು ಹೋದವನ್ಗೆ ಈ ತಾಯಿನಾಡನ್ನ ಬಿಟ್ಟು ಹೋಗೋದು ದೊಡ್ಡ ವಿಷಯನಾ? ನೀನು ಆರತಿಯವರು ಆದಿತ್ಯನ ವಿಷಯ ಯೋಚನೆ ಮಾಡೋದನ್ನ ಮೊದಲು ನಿಲ್ಲಿಸಿ. ಅವನೆಲ್ಲೋ ಹಾಯಾಗಿದ್ದಾನಲ್ಲ, ಬಿಟ್ಬಿಡಿ. ವಿಶಾಲಕ್ಷಮ್ಮ,
ವಿಶಾಲಕ್ಷಮ್ಮ ಬನ್ರಿ ಆಚೆ. ಯಾರು? ಓಹೋ, ಏನೋ ನಿನ್ ಗೋಳು? ಹೆಸರು ಹಿಡಿದು ಕೂಗೋಷ್ಟು ಧೈರ್ಯ ಬಂದೇನೋ ನಿನಗೆ? ಏನೋ ಪೊಲೀಸ್ನವ್ರ ಕೈಗೆ ಸಿಕ್ಬಿದ್ದೆ ಅಂತ ಇಷ್ಟೊಂದು ಕೋಪ ಬಂತ ನಿನಗೆ? ನಾನು DCPಗೆ ಹೇಳಿದಕ್ಕೆ ಆ ಆರ್ಯ ನಿನ್ನ ಸುಮ್ಮನೆ ಬಿಟ್ಟಿದ್ದಾನೆ, ಇಲ್ಲ ಅಂದ್ರೆ ನಿನ್ ಸೊಂಟ ಮುರಿದು ಒಳಗ್ ಕೂರ್ಸಿದ್ದ. ಇಷ್ಟು ಕೋಪ ಬಂತ ನಿನಗೆ? ಹಲೋ, ನಿಮ್ ಬಿಟ್ಟಿ ಅಡ್ವೈಸ್ ನನಗೇನ್ ಬೇಕಾಗಿಲ್ಲ. ತಗೊಳ್ಳಿ ಗಾಡಿ ಕೀ. ಗಾಡಿನ ನಿಲ್ಸಿದೀನಿ, ಇವತ್ತಿನ ಬಾಡಿಗೆ. ಇನ್ಮೇಲೆ ನಾನು ಕೆಲ್ಸಕ್ಕೆ ಬರಲ್ಲ. ಯಾಕೆ ಕೆಲ್ಸಕ್ಕೆ ಬರಲ್ಲ? ಏನ್ ಪ್ರಾಬ್ಲಮ್ಮು? ಯಾಕೆ ಅಂದ್ರೆ ನಾನು ಈ ಊರಲ್ಲಿ ಇರಲ್ಲ, ಬೇರೆ ಊರಿಗೆ ಹೋಗ್ತಾನೆ. ಅದು ಅಲ್ಲದೆ ನಂಗೆ ಈ ಕೆಲಸ ಮಾಡಕ್ ಇಷ್ಟ ಇಲ್ಲ. ಓಹೋ, ನಿನಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂದ್ಮೇಲೆ ನಾನೇನ್ ಮಾಡಕ್ಕಾಗತ್ತೆ? ಇಷ್ಟ ಇಲ್ಲ ಅಂದ್ರೆ ಹೋಗು. ಬರೀ ಹೋಗು ಅಂದ್ಬಿಟ್ರೆ ನಾನು ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇದೆಯಲ್ಲ, ಅದು ವಾಪಸ್ ಕೊಡಿ. ಏನ್ ಅವಾಜ್ ಮಾಡ್ತಾ ಇದೀಯಾ? ನಿನ್ ಇಷ್ಟ ಬಂದಾಗ ಬರಕ್ಕೆ, ನಿನ್ ಕಷ್ಟ ಬಂದಾಗ ಹೋಗಕ್ಕೆ ಇದೇನು ಅನಾಥಾಶ್ರಮ ಅಲ್ಲ. ಇಲ್ಲಿ ಕೆಲ್ಸಕ್ಕೆ ಬಂದು ಸೇರ್ಕೊಳ್ಳೋದಷ್ಟೇ ನಿನ್ನಿಷ್ಟ. ಇಲ್ಲಿಂದ ಕಳಿಸೋದು ನನ್ನಿಷ್ಟ. ಏನ್ ನಿಮ್ ಮಾತಿನ ಅರ್ಥ? ಅಂದ್ರೆ ನಾನು ನಿನ್ ಲೈಸೆನ್ಸ್ನ ಕೊಡೋದಿಲ್ಲ. ಅದೇನ್ ಮಾಡ್ಕೋತೀಯೋ ಮಾಡ್ಕೋ ಹೋಗ. ಓ, ಅಂದ್ರೆ ನಮಗೆ ಸವಾಲು. ನೀನ್ ಲೈಸೆನ್ಸ್ ಕೊಟ್ಟಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ನನಗ್ ಮಾಡಕ್ಕೆ ಸಾವಿರಾರು ಕೆಲ್ಸಗಳಿದೆ. ನೀನು ಬೇಡ, ನಿನ್ ಆಟೋನು ಬೇಡ. ದೊಡ್ಡ ನಮಸ್ಕಾರ. ಓಹೋ, ಅಂದ್ರೆ ನೀನೀಗ ಕೆಲಸ ಬಿಟ್ಬಿಟ್ಟು ಹೋಗ್ಬಿಡ್ತೀಯ? ನೀನು ಹೋಗ್ತಿದ್ದಾಗೆ ನಾನು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ. ಈ ನನ್ನ ಮಗ ನಮ್ಮ ಮನೇಲಿ ಇದ್ದಿದ್ದು ಚಿನ್ನ ಬೆಳ್ಳಿ ಎಲ್ಲ ಕದ್ಕೊಂಡು ಹೋಗಿದ್ದಾನೆ ಅಂತ ಪೊಲೀಸ್ ಸ್ಟೇಷನ್ಲಿ ನಿಂದು ದೊಡ್ಡ ಫೋಟೋ ಹಾಕ್ತಾರೆ. ಆಮೇಲೆ ಎಲ್ಲ ಪೇಪರಲ್ಲೂ ನಿನ್ನ ಫೋಟೋ ಬರುತ್ತೆ. ಇವ್ನು ಯಾವನೋ ದೊಡ್ಡ ಕಳ್ಳನ ಮಗ, ಇವ್ನಿಗೆ ಯಾರು ಕೆಲಸ ಕೊಡಬೇಡಿ ಅಂತ ಜನ ಕ್ಯಾಕರಿಸಿ ಮತ್ಕೋಗಿದ್ದಾರೆ. ಆಗ ನಿನ್ಗೆಲ್ಲೂ ಕೆಲಸ ಸಿಗೋದಿಲ್ಲ. ಇಷ್ಟು ಹೇಳಿದ್ರು ನೀನು ಕೆಲಸ ಬಿಟ್ಟು ಹೋಗ್ತೀಯಾ? ಹೋಗು.